ಇದು ನಾವು ನೋಡಿದ್ದು 6ನೇ ಮನೆ. ಬಟ್ ಈ ಮನೆ ಬಂದು ನಾವಿದ್ದ ಕಮ್ಯುನಿಟಿನಲ್ಲಿ ಇರ್ಲಿಲ್ಲ, ಬೇರೆ ಕಮ್ಯುನಿಟಿನಲ್ಲಿ ಇದ್ದಂತ, ಅಂದ್ರೆ ಬೇರೆ ಒಂದು ಅಪಾರ್ಟ್ಮೆಂಟ್ ಇದ್ದಂತ ಮನೆ ಇದು. ಇವತ್ ಬಂದಂತ ಏಜೆಂಟ್ ಸುಮ್ನೆ ಹಾಗೆ ಅಕ್ಕಪಕ್ಕ ಬೇರೆ ಅಪಾರ್ಟ್ಮೆಂಟ್ ಗಳಲ್ಲೂ ಕೂಡ ಮನೆ ಖಾಲಿ ಇದಾವೆ, ಸೊ ನೋಡಿ ಹೇಗಿರುತ್ತೆ, ನಿಮ್ಗೆ ಇಷ್ಟ ಆಗುತ್ತಾ ಇಲ್ವೋ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಬಂದ್ವಿ ಈ ಮನೆ ಎಲ್ಲ ನೋಡೋದಕ್ಕೆ ಅಂತ. ಚೈನಾದಲ್ಲಿ ಮನೆಗಳೆಲ್ಲ ಜಾಸ್ತಿ ಆಗೋಗಿದೆ, ಸೊ ಬಾಡಿಗೆ ಮನೆಗೆ ಬರೆಯೋರು ತುಂಬಾ ಕಡಿಮೆ ಆಗೋಗಿದ್ದಾರೆ, ಮನೆ ಕೊಂಡ್ಕೊಳ್ಳೋರು ಕೂಡ ತುಂಬಾ ಕಡಿಮೆ ಆಗೋಗಿದ್ದಾರೆ ಅಂತ ಅಲ್ಲಿ ಇಲ್ಲಿ ಸುಮ್ಮನೆ ಗಾಸಿಪ್ ಓಡಾಡ್ತಾ ಇರುತ್ತೆ ಏಜೆಂಟ್ಗಳು ಮತ್ತೆ ಜನಗಳಿಂದ. ಬಟ್ ಆದ್ರೂ ಕೂಡ ಮನೆ ಬಾಡಿಗೆದಾರನ ಯಾವುದೇ ಓನರು ಕೂಡ ಕಡಿಮೆ ಮಾಡಿಲ್ಲ. ಬರೋರು ಬರ್ಲಿ, ಬರ್ದಿರೋರು ಇಲ್ಲ, ಹಾಗೆ ಖಾಲಿನೇ ಬಿಟ್ಟಿರ್ತೀವಿ ಅಂತ ಹಾಗೆ ಇರ್ತಾರೆ. ಅವತ್ತೇ ನಾವು ಇದೊಂದು ಬೇರೆ ಮನೆ ನೋಡಿದ್ವಿ, ಇದು 7ನೇ ಮನೆ ನೋಡ್ತಾ ಇರೋದು ನಾವು. ಈ ಮನೆನೂ ಕೂಡ ನಾವಿರೋ ಅಪಾರ್ಟ್ಮೆಂಟ್ ನ ಪಕ್ಕದ ರೋಡಲ್ಲಿ ಇರೋಂತ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇದ್ದಂತ ಮನೆ ಇದು. ನೋಡಿದಂತ ಎಲ್ಲಾ ಮನೆಗಳು ತುಂಬಾ ಚೆನ್ನಾಗೇ ಇದೆ, ಯಾಕೆಂದ್ರೆ ಎಲ್ಲಾ ಕೂಡ ಫರ್ನಿಶ್ಡ್ ಆಗಿರೋ ಅಪಾರ್ಟ್ಮೆಂಟ್ಸ್ ಮನೆಗಳಾಗಿರೋದ್ರಿಂದ ತುಂಬಾ ಚೆನ್ನಾಗಿದೆ. ಕೆಲವೊಂದು ನಮ್ಗೆ ಒಂದಷ್ಟು ವಿಚಾರಗಳಿಂದ ನಾವು ಒಂದಷ್ಟು ಸ್ಕಿಪ್ ಮಾಡ್ಕೊಂಡ್ ಬಂದ್ವಿ ಮನೆಗಳನ್ನ. ಈ 2 ಮನೆಗಳಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತೆ ಒಂದು ಚೈನಾದ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.